ಹಾಯ್ ಹಲೋ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಸ್ನೇಹಿತರಿಗೂ ಶಿವಗಂಗಾ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಒಂದು ಸಪೋರ್ಟ್ ಇದೇ ಥರ ಇಲ್ಲ ಅಂತೇಳಿ ಕೇಳ್ಕೊಳ್ತೇನೆ ಸ್ನೇಹಿತರೆ. ನೋಡಿರಿ, ನಿನ್ನೆ ನಡೆದಂತಹ PDO ನಾನ್ HKಗೆ ಸಂಬಂಧಪಟ್ಟಂತಹ PDO ಎಕ್ಸಾಮ್ ಆಯಿತು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ 2 ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಒಂದು 35 ಪ್ರಶ್ನೆ ಉತ್ತರಗಳನ್ನು ನಾವು ನೋಡೋಣ. ನಾವು ನೋಡುವಂತಹ ಪ್ರಶ್ನೆ ಉತ್ತರಗಳು ಸಂಭವನೀಯ ಉತ್ತರಗಳಾಗಿರುತ್ತವೆ. ಸೊ ಹಾಗಾಗಿ ನಾವು ಇವು 35 ಪ್ರಶ್ನೆ ಉತ್ತರಗಳನ್ನು ನೋಡೋಣ ಸ್ನೇಹಿತರೆ. ಬನ್ನಿ, ಮೊದಲನೇ ಪ್ರಶ್ನೆ, ತೋರ ಪದದ ಅರ್ಥ ಏನಂತ ಕೇಳಿದ್ದಾರೆ ನೋಡ್ರಿ. ಸೊ ತೋರ ಅಂದರೆ ಅದು ದಪ್ಪ ಅಂಥೇಳಿ ಅರ್ಥ ಕೊಡುತ್ತದೆ. ಸೊ ಹಾಗಾಗಿ ತೋರ ಪದದ ಅರ್ಥ ದಪ್ಪ ಅಂಥೇಳಿ. ಆಪ್ಷನ್ 2 ಬಂದ್ಬಿಟ್ಟು ಸರಿಯಾದ ಉತ್ತರ. ನೋಡ್ರಿ, ಗದ್ಯಾಣ ಎಂದರೆ ಏನಂತೇಳಿ ಕೇಳಿದ್ದಾರೆ. ಸೊ ಗದ್ಯಾಣ ಎಂದರೆ ಅದು ಒಂದು ಹಣದ ರೂಪ. ಸೊ ಅದಕ್ಕಾಗಿ ಗದ್ಯಾಣ ಅಂತೇಳಿ ಕರೀತಾರೆ. ಆಪ್ಷನ್ 1 ಬಂದ್ಬಿಟ್ಟು ಸರಿಯಾದ ಉತ್ತರ ಸ್ನೇಹಿತರೆ. ಮೂರನೇ ಪ್ರಶ್ನೆ ನೋಡ್ರಿ, ನೇಸರು ಇದೊಂದು ಯಾವ ಪದ ಅಂತೇಳಿ ಕೇಳಿದ್ದಾರೆ. ಸೊ ನೇಸರು ಅನ್ನೋದು ಇದೊಂದು ದೇಸಿ ಪದ ಆಗಿದೆ. ಸೊ ಹಾಗಾಗಿ ಆಪ್ಷನ್ 2 ಬಂದ್ಬಿಟ್ಟು ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ ನೋಡ್ರಿ, ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಬದ್ಧವಾಗಿ ಜೋಡಿಸಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 RQPS, ಇದು ಸರಿಯಾದ ಉತ್ತರವಾಗುತ್ತೆ. ನೋಡ್ರಿ ಏನಿದೆ, ಮಧ್ಯ ಮತ್ತು ಉತ್ತರ ಭಾರತದ ವಿವಿಧ ಪ್ರದೇಶಗಳಲ್ಲೂ ಕೆಲವು ದ್ರಾವಿಡ ಭಾಷೆಗಳು ವ್ಯಾವಹಾರಿಕ ಭಾಷೆಯಾಗಿ ಚಾಲ್ತಿಯಲ್ಲಿವೆ. ಇದು ಸರಿಯಾದ ಉತ್ತರ ಸ್ನೇಹಿತರೆ. ಐದನೇ ಪ್ರಶ್ನೆ ನೋಡ್ರಿ, ದುಂಡುಚ್ಚಿ ಎಂದರೆ ಏನಂತೇಳಿ ಕೇಳಿದ್ದಾರೆ. ಸೊ ದುಂಡುಚ್ಚಿ ಅಂತಂದರೆ ವಾದ್ಯ ಅಂತೇಳಿ ಅರ್ಥ. ಆಪ್ಷನ್ 1 ಸರಿಯಾದ ಉತ್ತರ. ಆರನೇ ಪ್ರಶ್ನೆ ನೋಡ್ರಿ, ಚಕ್ಕುಬಂದಿ ಪದದ ಮೂಲ ಏನಂತೇಳಿ ಕೇಳಿದ್ದಾರೆ. ಸೊ ಚಕ್ಕುಬಂದಿ ಅಂದರೆ ಇದೊಂದು ಪಾರ್ಸಿ ಈ ಪದದ ಮೂಲಕ ಬಂದಿರುವಂತಹ ಪದ. ಸೊ ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. ಏಳನೇ ಪ್ರಶ್ನೆ ನೋಡ್ರಿ, ಧಾತುವಿಗೆ ಲಿಂಗವಚನ ಪುರುಷವಾಚಕಗಳನ್ನು ಸೇರಿಸುವ ಪ್ರತ್ಯಯ ಯಾವುದಂತ ಕೇಳಿದರೆ. ಸೊ ಇದು ಅಖ್ಯಾತ ಪ್ರತ್ಯಯ ಆಗುತ್ತೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರ. ಎಂಟನೇ ಪ್ರಶ್ನೆ ನೋಡ್ರಿ, ಕೋರಿಕೆ, ಹಾರೈಕೆ ಈ ಪದಗಳು ಯಾವ ಕ್ರಿಯಾಪದಗಳ ಗುಂಪಿಗೆ ಸೇರುತ್ತದೆ ಅಂತ ಕೇಳಿದರೆ. ಸೊ ಕೋರಿಕೆ, ಹಾರೈಕೆ ಅಂದರೆ ಇದು ವಿದ್ಯಾರ್ಥಕ ಗುಂಪಿಗೆ ಸೇರುತ್ತದೆ. ಸೊ ಇದು ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರ. ಪರಿಮಾಣವಾಚಕಕ್ಕೆ ಉದಾಹರಣೆ ಯಾವುದಂತ ಕೇಳಿದ್ದಾರೆ ನೋಡ್ರಿ. ಪರಿಮಾಣವಾಚಕಕ್ಕೆ ಉದಾಹರಣೆ ಅಂದರೆ ಅಷ್ಟು, ಇಷ್ಟು, ಇದು ಪರಿಮಾಣವಾಚಕಕ್ಕೆ ಉದಾಹರಣೆ ಆಗುತ್ತೆ. ಆಪ್ಷನ್ 4 ಸರಿಯಾದ ಉತ್ತರ. ಹತ್ತನೇ ಪ್ರಶ್ನೆ ನೋಡ್ರಿ, ಛದ್ಮ ಇದರ ಸಮಾನಾರ್ಥಕ ಪದ ಯಾವುದಂತ ಕೇಳಿದ್ದಾರೆ. ಛದ್ಮ ಇದರ ಸಮಾನಾರ್ಥಕ ಪದ ವೇಷಾಂತರ ಅಂತೇಳಿ ಆಗುತ್ತೆ. ಆಪ್ಷನ್ 3 ಸರಿಯಾದ ಉತ್ತರ. 11ನೇ ಪ್ರಶ್ನೆ ನೋಡ್ರಿ, ಮೋಕ್ಷ ಇದರ ಸಮಾನಾರ್ಥಕ ಪದಗಳು ಯಾವುದಂತ ಕೇಳಿದ್ದಾರೆ ಅಂದರೆ ಮೋಕ್ಷ ಅಂದರೆ ಸಮಾನಾರ್ಥಕ ಪದ ಕೈವಲ್ಯ, ನಿರ್ವಾಣ. ಸೊ ಇದು ಇದರ ಒಂದು ಸಮಾನಾರ್ಥಕ ಪದವಾಗಿರುತ್ತದೆ. ಆಪ್ಷನ್ 1 ಸರಿಯಾದ ಉತ್ತರ. 12ನೇ ಪ್ರಶ್ನೆ ನೋಡ್ರಿ, ವೃದ್ಧಿ ಇದರ ವಿರುದ್ಧ ಪದ ಯಾವುದಂತ ಕೇಳಿದ್ದಾರೆ. ಸೊ ವೃದ್ಧಿ ಅಂತಂದರೆ ಇದರ ವಿರುದ್ಧ ಪದ ಕ್ಷಯ ಅಂತೇಳಿ ಆಗುತ್ತೆ. ಆಪ್ಷನ್ 3 ಸರಿಯಾದ ಉತ್ತರ ನೋಡ್ರಿ. 13ನೇ ಪ್ರಶ್ನೆ ನೋಡ್ರಿ, ಡ್ಯಾಶ್ ಅಲ್ಲಿ ಸಪ್ತಮಿ ಪ್ರತ್ಯಯದಿಂದ ಗೆ ಚತುರ್ಥಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದೆ ವಾಕ್ಯವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಯಾವುದಂತಂದರೆ ಅವಳಲ್ಲಿ ಸಾಮರ್ಥ್ಯವಿಲ್ಲ. ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. 14ನೇ ಪ್ರಶ್ನೆ ನೋಡ್ರಿ, ಪಲ್ಲಟಗೊಂಡಿರುವ ಈ ಕೆಳಗಿನ ಸಾಲುಗಳನ್ನು ಕ್ರಮಾನುಸಾರವಾದ ಅರ್ಥದಲ್ಲಿ ಜೋಡಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 SRPQ ಅಂತ ಆಗುತ್ತೆ. ಆಪ್ಷನ್ 2 ಸರಿಯಾದ ಉತ್ತರ. 15ನೇ ಪ್ರಶ್ನೆ ನೋಡ್ರಿ, ಚರ್ಮ ತೊಳೆದರೆ ಡ್ಯಾಶ್ ಪೂರ್ಣಗೊಳಿಸಿ ಅಂತ ಕೊಟ್ಟಿದ್ದಾರೆ. ಅಂದರೆ ಚರ್ಮ ತೊಳೆದರೆ ಕರ್ಮ ಹೋದಿತೆ. ಸೊ ಇದು ಡ್ಯಾಶ್ ಇದ್ದಲ್ಲಿ ಕರ್ಮ ಹೋದಿತೆ ಅನ್ನೋದು ಬರುತ್ತೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. 16ನೇ ಪ್ರಶ್ನೆ ನೋಡ್ರಿ, ಎಣ್ಣೆ ಎಂಬುದು ಮೂಲತಃ ಎಳ್ಳಿನಿಂದ ತೆಗೆದ ಜಡ್ಡನ್ನು ಸೂಚಿಸುತ್ತಿದ್ದು ಈಗ ಒಟ್ಟು ಆಯಿಲ್ ಎಂಬರ್ಥದಲ್ಲಿ ಬಳಕೆಯಾಗುತ್ತಿದೆ. ಇದನ್ನು ಡ್ಯಾಶ್ ಎನ್ನಬಹುದು ಅಂತ ಕೇಳಿದ್ದಾರೆ. ಇದಕ್ಕೆ ಏನನ್ನುತ್ತಾರೆ ಅಂದರೆ ಅರ್ಥ ವಿಕಾಸ ಅಂತೇಳಿ ಕೂಡ ಎನ್ನಬಹುದು. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. 17ನೇ ಪ್ರಶ್ನೆ ನೋಡ್ರಿ, ಭಾವುಕತೆ, ಪ್ರಕೃತಿ ಪ್ರೇಮ ಹಾಗೂ ಆದರ್ಶಗಳನ್ನು ಒಳಗೊಂಡ ಸಾಹಿತ್ಯ ಘಟ್ಟ ಯಾವುದಂತ ಕೇಳಿದರೆ ಅದು ನವೋದಯ. ಆಪ್ಷನ್ 1 ಸರಿಯಾದ ಉತ್ತರ. 18ನೇ ಪ್ರಶ್ನೆ ನೋಡ್ರಿ, ದ್ರಾವಿಡ ಭಾಷೆಗಳ ತೌಲನಿಕ ವ್ಯಾಕರಣ ಎ ಕಾಂಪಿಟೇಟಿವ್ ಗ್ರಾಮರ್ ಆಫ್ ದ್ರಾವಿಡಿಯನ್ ಆರ್ ಸೌದರ್ನ್ ಫ್ಯಾಮಿಲಿ ಆಫ್ ಲ್ಯಾಂಗ್ವೇಜ್ ಕೃತಿಯ ಕರ್ತೃ ಯಾರಂತ ಕೇಳಿದರೆ ರಾಬರ್ಟ್ ಕಾಲ್ಡ್ವೆಲ್ ಅಂತೇಳಿ. ಆಪ್ಷನ್ 2 ಸರಿಯಾದ ಉತ್ತರ ಆಗಿದೆ. 19ನೇ ಪ್ರಶ್ನೆ ನೋಡ್ರಿ, ಉಪೋದ್ಘಾತ ಈ ಶಬ್ದದ ಸರಿಯಾದ ರೂಪ ಅಂದರೆ ಉಪೋದ್ಘಾತ ಸರಿಯಾಗಿ ಬರೆದರೆ ಯಾವ ಅರ್ಥ ಕೊಡುತ್ತೆ ಅಂತ ಕೇಳಿದರೆ. ಅಂದರೆ ಇದರಲ್ಲಿ ಯಾವುದು ಕರೆಕ್ಟ್ ಆಗಿದೆ ಅಂತಂದರೆ ನೋಡ್ರಿ ಉಪೋದ್ಘಾತ. ಆಪ್ಷನ್ 2 ಸರಿಯಾದ ಅದರ ಒಂದು ಪದದ ರೂಪ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ. 20ನೇ ಪ್ರಶ್ನೆ ನೋಡ್ರಿ, ಕೆಳಗಿನ ವಾಕ್ಯಗಳನ್ನು ಕ್ರಮಬದ್ಧವಾಗಿ ಜೋಡಿಸಿ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ RPSQ ಅಂತೇಳಿ. ಆಪ್ಷನ್ 1 ಸರಿಯಾದ ಉತ್ತರ ಆಗುತ್ತೆ. 21ನೇ ಪ್ರಶ್ನೆ ನೋಡ್ರಿ, ಸರಸಿರುಹ ವೈರಿ ಶಬ್ದದ ಅರ್ಥವೇನಂತೇಳಿ ಕೇಳಿದರೆ
ಸರಸಿರುವ ವೈರಿ ಶಬ್ದ ಅರ್ಥ ಚಂದ್ರ ಅಂತೇಳಿ ಆಗುತ್ತೆ. ಆಪ್ಷನ್ 4 ಸರಿಯಾದ ಉತ್ತರವಾಗುತ್ತೆ. 22ನೇ ಪ್ರಶ್ನೆ ನೋಡ್ರಿ, ಕಾನೆ ಶುಮಾರಿ ಎಂದರೆ ಏನಂತೇಳಿ ಕೇಳಿದ ನೋಡ್ರಿ. ಕಾನೆ ಶುಮಾರಿ ಅಂದರೆ ದನಕರು ಮನೆ ಜನಗಣತಿ. ಆಪ್ಷನ್ 2 ಸರಿಯಾದ ಉತ್ತರವಾಗುತ್ತೆ. 23ನೇ ಪ್ರಶ್ನೆ ನೋಡ್ರಿ, ಕನ್ನಡ ಇಂಗ್ಲಿಷ್ ನಿಘಂಟಿನ ಕೆಲಸಕ್ಕೆ 1864ರಲ್ಲಿ ಜರ್ಮನಿಯ ಟುಬಿಂಗನ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದವರು ಯಾರಂತೇಳಿ ಕೇಳಿದರೆ ಫರ್ಡಿನಾಂಡ್ ಕಿಟಲ್ ಅವರು. ಆಪ್ಷನ್ 2 ಸರಿಯಾದ ಉತ್ತರ. 24ನೇ ಪ್ರಶ್ನೆ ನೋಡ್ರಿ, ಬುರ್ನಾಸು ಎಂದರೆ ಏನಂತ ಕೇಳಿದ್ರೆ ನೋಡ್ರಿ. ಸೊ ಬುರ್ನಾಸು ಅಂತಂದರೆ ಇದರ ಅರ್ಥ ಏನು ಕೊಡುತ್ತೆ ಅಂದರೆ ಕಳಪೆ ಅಂತೇಳಿ ಕೊಡುತ್ತದೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಉತ್ತರವಾಗುತ್ತೆ. 25ನೇ ಪ್ರಶ್ನೆ ನೋಡ್ರಿ, ಶಂಭುಕ ಕುವೆಂಪು ಸೃಷ್ಟಿಸಿದ ಯಾವ ನಾಟಕದ ಪಾತ್ರ ಅಂತೇಳಿ ಕೇಳಿದ್ದಾರೆ. ಇದು ಶೂದ್ರ ತಪಸ್ವಿ. ಹಾಗಾಗಿ ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. 26ನೇ ಪ್ರಶ್ನೆ ನೋಡ್ರಿ, ಬಿಣಮಣಿ ಅಂತು ಬೋಗಿ ಬಿಣ ದುಳ್ಮಣಿ ವಿಲ್ಮನದೋನ್ ಎಂಬುದು ಯಾವ ಒಂದು ಶಾಸನದ ಆರಂಭದ ಸಾಲು ಅಂತ ಕೇಳಿದರೆ. ಸೊ ಇದು ತಮಟಕಲ್ಲು ಶಾಸನದ ಒಂದು ಆರಂಭದ ಸಾಲು ಅಂತ ಹೇಳ್ಬೋದು. ಆಪ್ಷನ್ 2 ಸರಿಯಾದ ಉತ್ತರವಾಗುತ್ತೆ. 27ನೇ ಪ್ರಶ್ನೆ ನೋಡಿ, ನೀನು ಬಿಡು ಮಹಾನ್ ಬೃಹಸ್ಮತಿ ಎಂಬ ವಾಕ್ಯದಲ್ಲಿ ಬೃಹಸ್ಮತಿ ಪದಕ್ಕಿರುವುದು ಏನಂತೇಳಿ ಕೇಳಿದರೆ. ಸೊ ಬೃಹಸ್ಮತಿ ಪದಕ್ಕಿರುವುದು ವ್ಯಂಗ್ಯಾರ್ಥ ಅಂಥೇಳಿ. ಆಪ್ಷನ್ 3 ಸರಿಯಾದ ಉತ್ತರ. 28ನೇ ಪ್ರಶ್ನೆ ನೋಡ್ರಿ, ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ರವೀಂದ್ರನಾಥ್ ಟ್ಯಾಗೂರರ ಸಾಹಿತ್ಯದ ಉತ್ಕೃಷ್ಟವಾದುದು ಅಂತ ಕೇಳಿದ್ದಾರೆ. ಅಂದರೆ ಉತ್ಕೃಷ್ಟ ಯಾವ ಥರ ಬರೀತಾರೆ ಅನ್ನೋದು ನಾವಿಲ್ಲಿ ಸರಿಯಾದ ಉತ್ತರವನ್ನು ಆರಿಸಬೇಕು. ಆಪ್ಷನ್ 2 ಸರಿಯಾದ ಉತ್ತರ ಆಗುತ್ತೆ. 29ನೇ ಪ್ರಶ್ನೆ ನೋಡ್ರಿ, ಕಸವರವೆಂಬುದು ನೆರಸೈರಿಸಲಾರ್ಪೊಡೆ ಪರವಿಚಾರಮಂ ಧರ್ಮಮುಮಂ ಇದು ಯಾವ ಕೃತಿಯ ಸಾಲು ಅಂತೇಳಿ ಕೇಳಿದರೆ. ಇದು ಕವಿರಾಜ ಮಾರ್ಗಂ ಈ ಕೃತಿಯ ಒಂದು ಸಾಲಾಗಿದೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. 30ನೇ ಪ್ರಶ್ನೆ ನೋಡ್ರಿ, ಭರತೇಶ ವೈಭವ ಕೃತಿ ಯಾವ ಛಂದೋ ಪ್ರಕಾರದಲ್ಲಿ ರಚನೆಯಾಗಿದೆ ಅಂತ ಕೇಳಿದರೆ. ಇದು ಸಾಂಗತ್ಯದಲ್ಲಿ ರಚನೆ ಆಗಿರುವುದು. ಹಾಗೆ ಆಪ್ಷನ್ 2 ಸರಿಯಾದ ಉತ್ತರ. 31ನೇ ಪ್ರಶ್ನೆ ನೋಡ್ರಿ, ಈ ವಾಕ್ಯದಲ್ಲಿ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡದ ರೂಪ ತಿಳಿಸಿ ಅಂತ ಹೇಳಿದ್ದಾರೆ. ಸೊ ಯಾವ ಒಂದು ಪದಕ್ಕೆ ಗೆರೆ ಎಳೆದಿದಾರಲ್ಲ, ಸೊ ಅದಕ್ಕೆ ಒಂದು ಕನ್ನಡದ ರೂಪ ಏನಂತ ಕೇಳಿದ್ದಾರೆ ನೋಡ್ರಿ. ಯಾವ ಪದಕ್ಕೆ ಗೆರೆ ಎಳೆದಿದ್ದಾರೆ ಅಂದರೆ ಇನ್ಕ್ಲೂಸಿವ್ನೆಸ್ ಈ ಒಂದು ಪದಕ್ಕೆ ಗೆರೆ ಎಳೆದಿದ್ದಾರೆ. ಸೊ ಇದಕ್ಕೆ ಕನ್ನಡದ ರೂಪ ಏನು ತಿಳಿಸುತ್ತೆ ಅಂದರೆ ಒಳಗೊಳ್ಳುವಿಕೆ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಉತ್ತರ. 32ನೇ ಪ್ರಶ್ನೆ ನೋಡ್ರಿ, ಚೊಂಬು ಶಬ್ದವನ್ನು ಬಿಡಿಸಿದರೆ ಚೆನ್ ಪ್ಲಸ್ ಫೋನ್ ಚಂಬೂನ್ ಚೊಂಬು ಆಗುತ್ತದೆ. ಇಲ್ಲಿ ಬರುವ ಚೆನ್ ಮೂಲಾರ್ಥ ಯಾವುದಂತ ಕೇಳಿದರೆ ಕೆಂಪು. ಆಪ್ಷನ್ 1 ಸರಿಯಾದ ಉತ್ತರ. 33ನೇ ಪ್ರಶ್ನೆ ನೋಡ್ರಿ, ಸಹಜ ಪದದ ವಿರುದ್ಧ ಪದ ಯಾವುದಂತ ಕೇಳಿದರೆ. ಸಹಜ ಪದದ ವಿರುದ್ಧ ಪದ ಕೃತಕ ಅಂತೇಳಿ ಆಗುತ್ತೆ. ಆಪ್ಷನ್ 1 ಸರಿಯಾದ ಉತ್ತರ. 34ನೇ ಪ್ರಶ್ನೆ ನೋಡ್ರಿ, ಕಟ್ಟು ಕಟ್ಟಳೆ ಈ ಪದವು ಯಾವುದಂತ ಕೇಳಿದರೆ ನೋಡ್ರಿ. ಕಟ್ಟು ಕಟ್ಟಳೆ ಎಂಬುದು ಒಂದು ಜೋಡಿ ಪದವಾಗುತ್ತೆ. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ. 35ನೇ ಪ್ರಶ್ನೆ ನೋಡ್ರಿ, ಪುರಾತತ್ವ ಇಲಾಖೆಯು ಹಣದ ಮುಗ್ಗಟ್ಟಿನಿಂದ ಸಂಕುಚಿತವಾಯಿತು ಗೆರೆ ಎಳೆದ ಪದದ ಸರಿಯಾದ ರೂಪ ಅಂದರೆ ಗೆರೆ ಎಳೆ ನೋಡ್ರಿ ಮುಗ್ಗಟ್ಟಿನಿಂದ ಅಂತೇಳಿ ಗೆರೆ ಎಳೆದಾರೆ. ಅಂದರೆ ಮುಗ್ಗಟ್ಟು ಯಾವ ಥರ ಬರೀತಾರೆ ಅನ್ನೋದು ಸರಿಯಾದ ಪದವನ್ನು ಆರಿಸಬೇಕು. ಸೊ ಹಾಗಾಗಿ ಮುಗ್ಗಟ್ಟು ಆಪ್ಷನ್ 3 ಬಂದ್ಬಿಟ್ಟು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ ನೋಡ್ರಿ, ಇಲ್ಲಿ ತನಕ ನಿನ್ನೆ ನಡೆದಂತಹ PDO ನಾನ್-HK ಎಕ್ಸಾಮ್ನಲ್ಲಿ ಪ್ರಶ್ನೆ ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತಹ 35 ಪ್ರಮುಖ ಕನ್ನಡ ಪ್ರಶ್ನೆ ಉತ್ತರಗಳು ಅಂದರೆ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಕನ್ನಡ ಒಂದು ಭಾಗ ಇರುತ್ತೆ. 35 ಪ್ರಶ್ನೆಗಳು ತೆಗೆದಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ನಾವು ಉತ್ತರಗಳನ್ನು ಇವಾಗ ನೋಡಿದ್ದೇವೆ. ಸೊ ಹಾಗಾಗಿ ಈ ವಿಡಿಯೋನ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಈ ಪ್ರೋತ್ಸಾಹ ಇದೇ ಥರ ಇರಲಿ. ಸೊ ಇನ್ನೂ ಬೆಳೀಲಿ ಅಂತೇಳಿ ಹೇಳ್ತೇನೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.